ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು TOC ನ ಮಾಡಲ್ ಕ್ವಶನ್ ಪೇಪರ್ 2A ಕ್ವಶನ್ ನ ಸಾಲ್ವ್ ಮಾಡೋಣ. ಕ್ವಶನ್ ಏನಪ್ಪಾ ಅಂತಂದ್ರೆ, obtain an epsilon enough with accept strings consisting of 0 or more a's followed by 0 or more b's. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ 0 or more a's ಏನಿದೆ ಅಲ್ಲ ಅದು ಫಾಲೋಡ್ ಬೈ 0 or more b's, ಮತ್ತೆ ಅದೇ 0 or more b's ಏನಿದೆ ಅಲ್ಲ ಅದು ಫಾಲೋ ಅಪ್ ಆಗಿರುತ್ತೆ 0 and more c's ನ. ಹೇಗಪ್ಪ ಸಾಲ್ವ್ ಮಾಡೋದು ಅಂತೇಳಿ ಈಗ ನೋಡೋಣ. ಮೊದಲದ್ದು ಸ್ಟೇಟ್ಮೆಂಟ್ ಬಂದ್ಬಿಟ್ಟು 0 ಆರ್ ಮೋರ್ ಏಸ್ ಫಾಲೋಡ್ ಬೈ 0 ಆರ್ ಮೋರ್ ಬೀಸ್. ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ. ಮೊದಲು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಟ್ ಏನಿರುತ್ತೆ ಆಲ್ವೇಸ್ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಸೊ ಅದು ಕ್ಯೂ ನಾಟ್ ಇರುತ್ತೆ. ಸೊ ಇನಿಷಿಯಲ್ ಸ್ಟೇಟ್ ನಾವು ಕ್ಯೂ ನಾಟ್ ಅಂತ ಮೊದಲು ಇದನ್ನಷ್ಟೇ ಮೆನ್ಷನ್ ಮಾಡೋಣ. ನೆಕ್ಸ್ಟ್ 0 ಆರ್ ಅಂದ್ರೆ ನಾವು 0 ಏನಂತ ಇನ್ಪುಟ್ ಅಂತ ತಗೊಂತೀವಿ. 0ನ ಏನಂತ ತಗೊಂತೀವಿ, ಎ ಮತ್ತೆ 0ನ ಇನ್ಪುಟ್ ಅಂತ ತಗೊಂತೀವಿ. ಆ ಇನ್ಪುಟ್ ನೆಕ್ಸ್ಟ್ ಬರೋ Q1 ಆಗಿರೋ ಅದನ್ನ ಫಾಲೋ ಅಪ್ ಆಗಿದೆ ಅಂತೇಳಿ ನಾವು ಹೇಳಿ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಹೇಗಪ್ಪ ಅಂತ ಹೇಳಿದ್ರು, 0 ಅಂದ್ರೆ ನಾವು ಎಪ್ಸಲಾನ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ತಗೋ ಎಪ್ಸಲಾನ್ ಅಂತೇಳಿ ಇಲ್ಲಿ ಇನ್ಪುಟ್ ಕೊಡು. ನೆಕ್ಸ್ಟ್ 0 ಆರ್ ಮೋರ್ ಎಸ್ ಅಂದ್ರೆ ನಾವು ಸೆಲ್ಫ್ ಲೂಪ್ ಅಲ್ಲಿ ಏನ ಮೆನ್ಷನ್ ಮಾಡ್ತೀವಿ. ಅದೇ ತರ ಇಟ್ ಈಸ್ ಅಂದ್ರೆ ಇದು ಏನಿದೆಯಲ್ಲ ಇದು ಫಾಲೋಡ್ ಬೈ ನೆಕ್ಸ್ಟ್ ಪ್ರೊಸೀಜರ್. ಸೊ ನೆಕ್ಸ್ಟ್ Q1 ತಗೊಳ್ಳಿ, 0 ಆರ್ ಮೋರ್ ಬೀಸ್ ಅದೇ ತರ ಎಪ್ಸಲಾನ್ ಫಾಲೋ 0 ಆರ್ ಮೋರ್ ಬೀಸ್. ನೆಕ್ಸ್ಟ್ ಇದು ಏನಿದೆಯಲ್ಲ ನೆಕ್ಸ್ಟ್ ಇದನ್ನ ಫಾಲೋ ಆಗುತ್ತೆ. ಸೊ ಇದೇ ತರ ಅಪ್ ಟು ಸಿ ನ ನೀವು ಫಾಲೋ ಅಪ್ ಮಾಡಿ ಎಂಡಿಂಗ್ ನಲ್ಲಿ ನೀವೇನ್ ಮಾಡ್ಬೇಕು, ಈ ತರ ಕ್ಯೂ ಡಬಲ್ ಸರ್ಕಲ್ ಇತ್ತಪ್ಪ ಅಂದ್ರೆ ಇದೇ ಫೈನಲ್ ಸ್ಟೇಟ್ ಅಂತ ಅರ್ಥ. ಸೊ ಇದಾಗಿತ್ತು ಈ ವಿಡಿಯೋನ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್. ಸೊ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.